ಗರಡಿ ಮನೆ ಆಗಿತ್ತು, ಒಳಗಡೆ ಹುತ್ತ ಬೆಳೆದಿತ್ತು, ಊರ ಮನೆಯವ್ರು ಯಾರು ಅದರ ಹತ್ತಿರವೂ ಹೋಗ್ತಿರ್ಲಿಲ್ಲ. ನಾವು ಲಕ್ಷ್ಮೀನಾರಾಯಣ ಹಂಚಿ ಅಂತ ಫೋಟೋಗ್ರಫಿ ಎಲ್ಲ ಇದ್ರೊಳಗೆಲ್ಲ ನೀವು ನೋಡ್ಬೋದು, ಫೇಸ್ಬುಕ್ ಅದ್ರೊಳಗೆಲ್ಲ ಒಳ್ಳೆ ಫೋಟೋಗ್ರಾಫರು ಅವರೆಲ್ಲ ಸೇರಿಕೊಂಡು ಹೋದಾಗ ಆ ಆಲ್ದ ಮರದ ಕಾಲು ಬಂದು ಆ ಬಿಲ್ಡಿಂಗನ್ನು ಕಿತ್ತು ಹಾಕುವ ಮಟ್ಟಕ್ಕೆ ಬಂದಿತ್ತು. ಅಷ್ಟು ಕಡ್ದು ಎಲ್ಲ ಹುತ್ತನೆಲ್ಲ ಒಡೆದು ಬಂದಿದ್ವಿ. ಕೊನೆಗೆ ತೀರ್ಮಾನ ಮಾಡಿದ್ವಿ, ಹೋಗ್ಬೇಕಾದ್ರೆ ಒಂದು ಗುದ್ಲಿ ಪಿಕಾಸಿ ಹಿಡ್ಕೊಂಡು ಹೋಗಬೇಕು ಅಂತ. ಒಂಥರ ಗೀಳು ಉಳಿಸ್ಬೇಕು ಹೇಳೋ ಅಂತಹ ಹಂಬಲ. ನಾವು ಉಳಿಸ್ಬೋದು, ಆದರೆ ಆ ಆಸಕ್ತಿ ಸೃಷ್ಟಿ ಮಾಡಬೇಕಲ್ಲ. ಆಸಕ್ತಿ ಎಲ್ಲರಿಗೂ ಇದ್ದೇ ಇರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಈಗ ನನ್ನಲ್ಲಿ ನನಗೆ ಓಲೆಗರಿಗಳ ತಾಡ ಗ್ರಂಥಗಳ ಒಂದು ಸಂಗ್ರಹ ದೊಡ್ಡದಿದೆ. ನನ್ನ ಮಗನಿಗೆ ಆ ಆಸಕ್ತಿ ಇರಬೇಕು ಅಂತೇನಿಲ್ಲ ಅಲ್ವಾ? ನನ್ನ ಆಸಕ್ತಿಯಪ್ಪ ಅದು. ನನ್ನ ಮಗನಿಗೆ ಹೇರ್ಲಿಕ್ಕೂ ಬರೋದಿಲ್ಲ. ಚಂದ್ರಣ್ಣ ಅಂತ ಹೇಳ್ತೇವೆ ನಾವು. ಅವ್ರ ಹತ್ರ ಇದ್ದ ಬಂಗಾರದ ನಾಣ್ಯಗಳು, ಅವರಿಗೂ ವಯಸ್ಸಾಯಿತು, ಆರೋಗ್ಯ ಚೆನ್ನಾಗಿರೋದಿಲ್ಲ. ಈಗ ಹೊಸ್ತು ಸಿಕ್ಕಿದ್ರು ಕೂಡ ಯಾವ ಮೌಲ್ಯ ಕೊಟ್ಟು ಬೇಕಾದರೂ ಕೊಂಡ್ಕೊಳ್ಳಿಕ್ಕೆ ಈಗಲೂ ತಯಾರಿದ್ದಾರೆ. ಗಂಡು ಮಕ್ಕಳಿಲ್ಲ, ಹೆಣ್ಣು ಮಕ್ಕಳು ಬ್ಯಾಂಕ್ನಲ್ಲಿ ಇಟ್ಟಿದ್ದಾರೆ. ಏನು ಮಾಡ್ತೀರಿ ಚಂದ್ರಣ್ಣ ಕೇಳಿದರೆ, ಮುಂದೇನು ಇದಕ್ಕೆ ಅಂತ. ಮುನ್ನೂರಿಗೆ ಅದು ಬಂಗಾರ, ಮುನ್ನೂರಿಗೆ ಅದಷ್ಟೇ ಬಂಗಾರ, ಆಂಟಿಕ್ ವ್ಯಾಲ್ಯೂ ಗೊತ್ತಿರೋದಿಲ್ಲ. ಅದನ್ನ ಮುರ್ಸೋದು, ಚಿನ್ನ ಒಡವೆ ಏನಾದರೂ ಮಾಡಿಸ್ಕೋಬಹುದು. ಅದಕ್ಕಿಷ್ಟು ಇವರು ಜೀವನ ಅದಕ್ಕೆ ಸವಿಸುವ ಅಗತ್ಯ ಇರಲಿಲ್ಲ ಅಂತ. ಒಂದು ಕದಂಬ ನಾಣ್ಯ ಅವಾಗ ಅದಕ್ಕೆ ಬಂಗಾರದ ಮೌಲ್ಯ ಅವ್ರು ತಗೊಳ್ಬೇಕಾದ್ರೆ ಒಂದು 8,000 ಇರ್ಬೋದು, 30,000 ಕೊಟ್ಟು ತಗೊಂಡಿದ್ದಾರೆ ಅಂತ. ಅಂದರೆ ಟ್ರಿಬಲ್ ಕೊಟ್ಟು ತಗೊಂಡಿದ್ದಾರೆ ಅಂದಾಗ ಅದು ಆಸಕ್ತಿ ಇದ್ದವರಿಗೆ ಅದರ ಮೌಲ್ಯ ಗೊತ್ತಾಗತ್ತೆ, ಮುನ್ನೋರಿಗೆ ಅದು ಗೊತ್ತಾಗತ್ತೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ದೀಪಕ್ ಡಾಕ್ಟರ್ ಅಂತ ಹೇಳಿದ್ನಲ್ಲ, ಅವ್ರ ಮಗನ ಆಸಕ್ತಿ ಬೆಳೆಸ್ಬಿಟ್ಟಿದ್ದಾರೆ. ಅವ್ರ ಹತ್ರ ದೊಡ್ಡ ಸಂಗ್ರಹ ಏನಿಲ್ಲ. ಅವರು ಬ್ರಿಟಿಷ್ ಬೆಳ್ಳಿ ನಾಣ್ಯಗಳ ಬಗ್ಗೆ ಹೆಚ್ಚು ಒತ್ತು ಕೊಟ್ಟರು. ಅದರ ತಕ್ಕಂತೆ ಆಸಕ್ತಿಯನ್ನು ಮಗನಿಗೂ ಬೆಳೆಸಿದರು. ಹೀಗಾಗತ್ತೆ, ಉಳ್ಕೊಂಡು ಹೋಗುತ್ತೆ. ಆಸಕ್ತಿ ಇಲ್ಲ ಅಂತಂದರೆ ಯಾವುದೂ ಅಷ್ಟೇ,